ಮಂಗಳೂರಲ್ಲಿ ನೆನ್ನೆಯಿಂದ ಮಳೆ ಶುರುವಾಯಿತು. ಎರ್ರ ಬಿರ್ರಿ ಕಿತ್ಕೋತಾ ಇದೆ, ತಂಪಾಯ್ತು. ನೆನ್ನೆ ಅಂತೂ ನಮ್ದು ದುಡ್ಡಿಂದ ಮಕ್ಕಳ ತನಕ ಎಲ್ಲ ಕಡೆ ಚುಕ್ಕಿ ಕಿತ್ಕೋತು. ಅದೇ ಇವತ್ತು ಮಳೆ ಅಲ್ಲಿ ಕಿತ್ಕೋತಾ ಇದೆ. ಓಕೆ, ಇವಾಗ ಮುಂದಿನ ಜಾಗದ ಕಡೆ ಉಡುಪಿ ಕಡೆಗೆ ಹೋಗ್ತಾ ಇದ್ದೀವಿ ನಾವು. ಸೊ ಮಳೆಯಲ್ಲಿ ಜೊತೆಯಲ್ಲಿ ನಾವು ರೈಡ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಆನಂದ ಪರಮಾನಂದ. ಫೈನಲಿ ಮಂಗಳೂರಿಗೆ ಬಂದ್ಮೇಲೆ ಇವಾಗ ಮಂಗಳೂರು ಬನ್ಸ್ನ ತಿಂತಾ ಇದ್ದೀವಿ. ಸೊ ತುಳುನಾಡು ರೈಡರ್ಸ್ ಇಂದ ಇವತ್ತು ನಿಖಿಲ್ ಅನ್ನೋರು ನಮ್ಮ ಜೊತೆ ಅಸೋಸಿಯೇಟ್ ಆಗಿದ್ದಾರೆ ಉಡುಪಿಯಿಂದ. ಸೊ ಇಷ್ಟು ದಿನದ ರೈಡಲ್ಲಿ ಕಮ್ಯುನಿಟಿಗಳು ಯಾರು ಬಂದಿರಲಿಲ್ಲ. ಬಟ್ ಉಡುಪಿಯಲ್ಲಿ ಫಸ್ಟ್ ಟೈಮ್ ಕಮ್ಯುನಿಟಿ ಬಂದಿದೆ ತುಳುನಾಡು ರೈಡರ್ಸ್ ಕಡೆಯಿಂದ. ಬಹಳ ಖುಷಿ ಆಯಿತು. ಸೊ ಮಳೆ ಕೂಡ ಶುರುವಾಗಿದೆ. ಇನ್ನೇನು ಅಲ್ವಾ, ಪ್ರೀ ಮಾನ್ಸೂನ್ ಶುರುವಾಯಿತು. ಸಿಕ್ಕಾಪಟ್ಟೆ ಶೆಕೆ ನೋಡ್ತಾನೆ ಇದ್ವಿ 2-3 ಡೇಸಿಂದ. ಫೈನಲಿ ಮಂಗಳೂರಲ್ಲಿ ನೆನ್ನೆಯಿಂದ ಮಳೆ ಸೆಚ್ತಾ ಇದೆ. ಉಡುಪಿಯಲ್ಲಿ ಇವಾಗಿದ್ದೀವಿ. ಸೊ ಬ್ರೇಕ್ಫಾಸ್ಟ್ ಮಾಡೋಕ್ಕೆ ಅಂತ ಹೇಳಿ ನಾವು ಬಂದಿದ್ದೀವಿ. ಈಗ ಬ್ರೇಕ್ಫಾಸ್ಟ್ ಮಾಡಿಬಿಟ್ಟು ಉಡುಪಿ ಸಿಟಿಗೆ ಹೋಗೋಣ. ಉಡುಪಿ ಸಿಟಿಗೆ ಹೋಗ್ಬಿಟ್ಟು ಮುಂದಿನ ಕಾರ್ಯಕ್ರಮಗಳನ್ನ ಅಲ್ಲಿ ಮಾಡೋಣ. ಬಿಸಿ ಬಿಸಿ ಬನ್ಸ್ ನಿಮಗೂ ಬೇಕಾ ಕಾಮೆಂಟ್ ಮಾಡಿ. ಉಡುಪಿಗೆ ಸ್ವಾಗತ ಸುಸ್ವಾಗತ. ಕೃಷ್ಣನ ಹೆಬ್ಬಾಗಿಲು. ಕೃಷ್ಣ ಸ್ವಾಮಿನ ಮೀಟ್ ಮಾಡಕ್ ಹೋಗ್ತಾ ಇದೀವಿ ಈಗ. ಉಡುಪಿ ಕೃಷ್ಣ ಮಠ ದೇವಸ್ಥಾನದ ಎದುರುಗಡೆನೇ ಇದ್ದೀವಿ. ಸೊ ಮಳೆ ಬರ್ತಿದೆ, ಇಲ್ಲಿ ಇಟ್ಕೊಂಡು ರೆಡಿಯಾಗಿದ್ದೀವಿ. ಸೊ ನೋಡೋಣ ಅಟ್ಲೀಸ್ಟ್ ಇಲ್ಲಾದರೂ ಜನ ಸ್ಪಂದನೆ ಮಾಡ್ತಾರ ಅಂತ. ಐ ಮೀನ್ ತುಂಬ ಜನ ಇಲ್ಲ ಮಳೆ ಬರ್ತಾ ಇರೋ ಕಾರಣ. ಬಟ್ ಸ್ಟಿಲ್ ನಮ್ಮ ಅವೇರ್ನೆಸ್ ನಾವು ಮಾಡೋಣ. ಸೊ ಹೇಗೂ ಬೈಕಿಂಗ್ ಕಮ್ಯುನಿಟಿ ಅವರು ಬಂದಿದ್ದಾರೆ. ಬೈಕಿಂಗ್ ಬ್ರದರ್ಹುಡ್ ರೈಡಿಂಗ್ ಬ್ರದರ್ಹುಡ್ ಸೊ ತುಳುನಾಡು ರೈಡರ್ಸ್ ಹಾಗೇನೆ ರೈಡಿಂಗ್ ಬ್ರದರ್ಹುಡ್ ತಂಡ. ಆ್ಯಂಡ್ ಇನ್ನೊಬ್ರು ಇದ್ದಾರೆ, ಬರ್ತಾರೆ. 4 ಜನ ಟೋಟಲ್ ಆಗಿ ಅವೇರ್ನೆಸ್ ಮಾಡುವ. ನೋಡಿ ಓದೋದು ಮಾತ್ರ ಆಗಬಾರ್ದು, ನೀವು ಬೇರೆಯವ್ರಿಗೂ ಹೇಳಬೇಕು ಈ ಅಭಿಯಾನದ ಬಗ್ಗೆ. It's all industry. It's very impersonal. We are all robots. 1/4 robots. That we are, but even we are not like this, but we act like this. So all of us. It's a big... ಹಾಗೆ ಬೇರೆಯವ್ರಿಗೂ ತಿಳಿಸಿ. ಕರೆಕ್ಟ್ ಅಲ್ವಾ? ನೀವು ಓದಿದೆಲ್ಲ ಸರಿ ಅಲ್ವಾ? ಅದು ಬೇರೆಯವ್ರಿಗೂ ಅರ್ಥ ಆಗ್ಬೇಕಷ್ಟೇ. ಸರಿ, ಥ್ಯಾಂಕ್ ಯು ಸೋ ಮಚ್. ಸೊ ಉಡುಪಿ ಮಠದ ಹತ್ರ ಸ್ವಲ್ಪ ಅವೇರ್ನೆಸ್ ಮಾಡಿದ್ವಿ. ಪರವಾಗಿಲ್ಲ, ಜನ ಸ್ವಲ್ಪ ಸ್ಪಂದಿಸಿದ್ರು, ರೆಸ್ಪಾಂಡ್ ಮಾಡಿದ್ರು. ಇವಾಗ ಇಲ್ಲಿ ಆಯಿತು. ಈಗ ಮಳೆ ಬರ್ತಾ ಇದೆ. ಸೊ ಸಾಯಂಕಾಲದ ಮೇಲೆ ಯಾವುದಾದ್ರೂ ಬೀಚ್ ಹತ್ರ ಹೋಗೋಣ, ಮಳೆ ನೋಡಿಕೊಂಡು. ಸೊ ಮಳೆ ಸ್ವಲ್ಪ ಕಮ್ಮಿ ಆದಮೇಲೆ ಹೋಗೋಣ, ಯಾಕಂದರೆ ಇವಾಗಂತೂ ಯಾರೂ ಇರಲ್ಲ ಬೀಚ್ ಹತ್ರ. ಸೊ ಸಂಜೆ ಮೇಲೆ ಹೋಗೋಣ, ಕಂಟಿನ್ಯೂ ಮಾಡೋಣ. ಸೊ ಇವಾಗ ಒಂದು ಸ್ಟೇಗೆ ಹೋಗ್ತಾ ಇದ್ದೀವಿ. ಆ ಸ್ಟೇಲಿ ಸ್ಪೆಷಾಲಿಟಿ ಇದೆ, ತೋರಿಸ್ತೀನಿ. 2 hours later. ಸಖತ್ತಾಗಿರೋ ಸ್ಟೇ ಕರ್ಕೊಂಬರ್ತೀನಿ ಅಂತ ಹೇಳಿದೆ. ಸೊ ಈ ಸ್ಟೇ ನಮಗೆ ಮಾಡಿಕೊಟ್ಟಿದ್ದಕ್ಕೆ ರೇಷ್ಮಾ ಭರತಾನ್ ವೀಲ್ಸ್ ಅವ್ರಿಗೆ ಬಹಳ ಧನ್ಯವಾದಗಳು. ಸೊ ಇದು ತಾನ್ಸೆ ಹೆಲ್ತ್ ಸೆಂಟರ್ ಅಂತ ಹೇಳಿ, ನಾವು ಯಾವ ರೀತಿ ನ್ಯಾಚುರೋಪತಿಗಳಿಗೆ ವೆಯ್ಟ್ ಲಾಸ್ಟ್ ಆಗಿರ್ಬೋದು ಅಥವಾ ಹೆಲ್ತ್ ಇಶ್ಯೂಸ್ಗಳಿಗೆ ಮಸಾಜ್ಗಳು, ಬ್ಯಾಕ್ ಪೈನು, ನೀ ಪೈನ್ ಇಂಥದಕ್ಕೆಲ್ಲ ನ್ಯಾಚುರೋಪತಿಗೆ ಹೋಗಿ ಹೇಗೆ ಟ್ರೀಟ್ಮೆಂಟ್ನ ತಗೋತೀವಿ, ಅದೇ ರೀತಿ ಉಡುಪಿಯಲ್ಲೂ ಕೂಡ ಒಂದಿದೆ ತಾನ್ಸೆ ಹೆಲ್ತ್ ಸೆಂಟರ್ ಅಂತ ಹೇಳಿಬಿಟ್ಟು. ಸೊ ಡೆಲ್ಟಾ ಬೀಚ್ ಹತ್ರ ಬರುತ್ತೆ. ಸೊ ಇಲ್ಲಿ ನಮಗೆ ಸ್ಟೇನ ಅಕಾಮಿಡೇಷನ್ ಮಾಡಿಕೊಟ್ಟಿದ್ದಾರೆ, ತುಂಬ ಚೆನ್ನಾಗಿದೆ. ಇವಾಗ ನಾನು ರೂಮಲ್ಲಿದ್ದೀನಿ, ರೂಮ್ನೆಲ್ಲ ಪ್ರತಿಯೊಂದು ತೋರಿಸ್ತೀನಿ. ರೂಮಲ್ಲೇ ನಿಮಗೆ ಮಸಾಜ್ ಕೂಡ ಮಾಡೋವಂಥದ್ದು. ಸೊ ಇಲ್ಲಿ ನೋಡಿ ಆಮೇಲೆ ಹೇಳ್ತೀನಿ. ನೋಡಿ ಮುಂದೆಗಡೆನೆ ಬ್ಯಾಕ್ ವಾಟರ್ಸು ಏನು ಸಖತ್ತಾಗಿದೆ ಅಲ್ಲ. ಸೊ ಇದು ಬಾಲ್ಕನಿ, ಇದು ಈ ಥರ ಒಂದು ಹಾಲ್ ಇದೆ, ಎಂಟ್ರೆನ್ಸು. ಸೊ ಈಚೆ ಹೋದರೆ ನಿಮಗೆ ಇದೊಂದು ಹೆಲ್ತ್ ಸೆಂಟರ್ ನೋಡ್ಬೋದು ನೋಡಿ. ಸೊ ಈ ಕಡೆ ಬಂದರೆ ರೂಮು, ಎ ಸಿ ಗಿಸಿ ಎಲ್ಲ ಇದೆ. ಈಗಿರೋ ಶೆಕೆಗೆ ಒಂದು ಸ್ವಲ್ಪ ಸುಧಾರಿಸ್ಕೊಬೋದು. ಜೊತೆಗೆ ಮಸಾಜು ಸ್ಟೀಮ್ ಎಲ್ಲ ಹೇಳಿದ್ನಲ್ಲ, ಅದೆಲ್ಲ ಇಲ್ಲೇ ಇದೆ ನೋಡಿ, ಇಲ್ಲೇ ಮಾಡ್ತಾರೆ. ಫುಲ್ಲು ಹಬ್ಬ ಇದರೊಳಗೆ ನೋಡಿ. ಓಕೆ, ಸೊ ಇದು ನಮ್ಮ ಸ್ಟೇ ಇವತ್ತಿಂದು. ಇಲ್ಲಿಂದ ವ್ಯೂ ಕಾಣುತ್ತೆ. ಆಚೆ ಕಡೆ ಎಲ್ಲ ಆಮೇಲೆ ತೋರಿಸ್ತೀನಿ, ಸಖತ್ತಾಗಿದೆ. ಸೊ ಒಳ್ಳೆ ಬ್ಯೂಟಿಫುಲ್ ವ್ಯೂ ಇದೆ, ಆಮೇಲೆ ಹೋಗಿ ತೋರಿಸ್ತೀನಿ. ಸೊ ನೋಡಿ, ಡಯಟ್ ಫುಡ್ನ ಕೊಡ್ತಾರೆ. ಇದೇನು ಹೆಸರು ಕಾಳು ಮಿಲೆಟ್ಸ್ ಹಾಕಿ ಒಂದು ಕಿಚಡಿ ಥರ. ಇದು
ಏನು ಕಾಬೂಲ್ ಚೆನ್ನದು ಒಂಥರ ಹುಸ್ಲಿ ಥರ. ಇದು ಬೀಟ್ರೋಟ್ ರಾಯ್ತ ಮತ್ತು ಹಣ್ಣು, ದೊಡ್ಡ ಲಟ್ಟಲ್ಲಿ ಮಜ್ಜಿಗೆ. ನೋಡಿ ಡಯಟ್ ಫುಡ್ಡು ಈ ಥರ ಕೊಡ್ತಾರೆ. ಹೊಟ್ಟೆ ಫುಲ್ಲಾಗಿ ಹೋಗ್ಬಿಡುತ್ತೆ ಇಷ್ಟು ತಿನ್ನೋಷ್ಟೊತ್ತಿಗೆ. ಬಟ್ ಏನಾದರೂ ಉಪ್ಪು ಹುಳಿ ಖಾರ ಕಮ್ಮಿ ಇರುತ್ತೆ ಅಷ್ಟೇ ಮ್ಯಾಟರ್. ಸೊ ನೋಡಿ, ನಾನು ನಿಮಗೆ ಮೇಲ್ಗಡೆಯಿಂದ ತೋರಿಸಿದ್ನಲ್ಲ ಬ್ಯಾಕ್ ವಾಟರ್ಸ್ ಇದು. ಆ ಕಡೆ ಸೈಡಿಗೆ ಹೋದರೆ ನಮಗೆ ಬೀಚ್ ಸಿಗುತ್ತೆ. ಇದು ಬ್ಯಾಕ್ ವಾಟರ್ಸ್. ಸೊ ಇದು ನಾನು ಹೇಳಿದ್ದು ಕ್ರ್ಯಾಬ್ ಎಲ್ಲಿದೆ? ಅಲ್ಲ ಬಟ್ಟೆ ಒಣಗಾಕಿರೋದಲ್ಲ ಎಷ್ಟೊಂದಿದೆ ಅಲ್ಲೆಲ್ಲ ನೋಡು, ಅಲ್ಲೆಲ್ಲ ಓಡಾಡ್ತಾ ಇದ್ದಾವೆ. ಎಲ್ಲಿದೆಯೋ ಅಲ್ಲಿ ನೋಡು ಕಾಣಿಸುತ್ತಾ? ಇಲ್ಲ. ಅಯ್ಯ ಅಲ್ಲೆಲ್ಲ ಎಷ್ಟೊಂದಿದೆ ಅಲ್ಲ. ಹಂಗೆ ನೋಡ್ತಾ ಇರು ಕಲ್ಸಂದ ಹಂಗೆ ನೋಡ್ತಾ. ಸೊ ಇದು ನ್ಯಾಚುರೋಪತಿ ಅಂತ ಹೇಳ್ಬೋದು. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ, ಒಳ್ಳೆ ವಾತಾವರಣ, ತುಂಬ ಚೆನ್ನಾಗಿದೆ, ಕಾಮ್ ಆಗಿದೆ, ಪೀಸ್ ಆಗಿದೆ ನೋಡಿ. A few moments later. ಸೊ ಇವಾಗ ಫೈನಲಿ ಸಂಜೆ ಆಯಿತು. ಹೇಳಿದೆ ಬೀಚಿಗೆ ಹೋಗ್ತೀವಿ ಅಂತ ಹೇಳಿ ಮಲ್ಪೆ ಬೀಚಲ್ಲಿ ಇದ್ದೀವಿ. ಹಾಗೆಯೇ ನಮಗೆ ರೈಡಿಂಗ್ ಬ್ರದರ್ಹುಡ್ನಿಂದ ರೈಡರ್ಸ್ಗಳು ಕೈ ಜೋಡಿಸಿದ್ದಾರೆ. ಒಂದು 5 ಜನ ಬಂದಿದ್ದಾರೆ. ಸೊ ಖುಷಿ ಆಯಿತು, ಅಟ್ಲೀಸ್ಟ್ ರೈಡರ್ಸ್ ಒಂದು ಸ್ವಲ್ಪ ಜನ ಆದರೂ ಟರ್ನ್ ಅಪ್ ಆಗಿದ್ದಾರೆ ಅಂತ ಹೇಳಿ. ಸೊ ಥ್ಯಾಂಕ್ ಯು ಈ ಮುಖಾಂತರ. ಸೊ ಇವಾಗ ಮಲ್ಪೆ ಬೀಚಲ್ಲಿ ಒಂದು ಸ್ವಲ್ಪ ಅವೇರ್ನೆಸ್ ಮಾಡೋಣ. ಹೋಗಿದ್ಯಾ ಆ ಜಾಗನ ಸಮುದ್ರಕ್ಕೆ ಹಾಕಂಗಿಲ್ಲ, ವಾಪಸ್ ನಿನ್ನ ಹತ್ರನೇ ಬರೋದು. ಇಲ್ಲ, ಮನೆಗೆ ತಗೊಂಡೋಗ್ಬೇಕು. ಮನೆಗೆ ತಗೊಂಡೋಗಿ ಡಸ್ಟ್ಬಿನ್ ಅಲ್ಲಿ ಹಾಕ್ಬೇಕು, ಆಯ್ತಾ? ಬೈಕಿಂಗ್ ಕಮ್ಯುನಿಟಿಯಿಂದ ಬಂದಿದ್ದಾರೆ. ಸೊ ನಿಮ್ಮೆಲ್ಲರಿಗೂ ಬಹಳ ಧನ್ಯವಾದಗಳು ಕೈ ಜೋಡಿಸೋದಕ್ಕೆ. ಫಸ್ಟ್ ಟೈಮು ನಾವು ಅಭಿಯಾನ ಮಾಡಬೇಕಾದ್ರೆ ಕಮ್ಯುನಿಟಿ ಬಂದಿರೋದು, ಇಷ್ಟು ದಿನದಲ್ಲಿ ಫಸ್ಟ್ ಟೈಮ್ ಬರ್ತಿರೋದು. ದಕ್ಷಿಣ ಕನ್ನಡದಲ್ಲಿ ಬಂದಿರೋದು ನಮಗೆ ಭಾಳ ಖುಷಿ ಆಯಿತು. ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ. ಹೌದು, 2 ಬೈಕಿಂಗ್ ಕಮ್ಯುನಿಟಿ ಇದೆ. ನಿಮ್ದು ಯಾವ ಬೈಕಿಂಗ್ ಕಮ್ಯುನಿಟಿ? ಎಲ್ಲ ರೈಡಿಂಗ್ ಬ್ರದರ್ಹುಡ್ಡೇನಾ? ಓಕೆ. ಸರ್, ರೈಡಿಂಗ್ ಬ್ರದರ್ಹುಡ್ ಉಡುಪಿಯಲ್ಲಿರುವಂಥ ಕ್ಲಬ್ಬು. ಡಿಸ್ಕ್ರಿಪ್ಷನಲ್ಲಿ ಅವ್ರದ್ದು ಇನ್ಸ್ಟಾಗ್ರಾಮ್ ಲಿಂಕ್ನ ಹಾಕಿರ್ತೀನಿ, ಚೆಕ್ಔಟ್ ಮಾಡ್ಬೋದು. ಹಾಗೆ ತುಳುನಾಡು ರೈಡರ್ಸ್ ಅಂತ ಹೇಳಿ ಅವರು ಫಾಲೋ ಅಪ್ ಮಾಡ್ತಿದ್ರು, ಬಟ್ ಬಂದಿಲ್ಲ. ಇಟ್ಸ್ ಓಕೆ. ಎಸ್ ಎಲ್ಲ ಇದಾರಲ್ಲ, ಪ್ರಾಬ್ಲಮ್ ಇಲ್ಲ. ಹಾಂ. ಸೊ ನಾವು ಅವೇರ್ನೆಸ್ ಮಾಡಬೇಕಾದ್ರೆ ಇಲ್ಲಿ ಪೊಲೀಸ್ ಇರ್ತಾರಲ್ಲ, ಟೂರಿಸಂ ಪೊಲೀಸ್ ಅವರು ನಮಗೆ ಬಂದು ಮಾತಾಡಿಸಿ ಆ ಅಭಿಯಾನಕ್ಕೆ ನಾವು ಕೈ ಜೋಡಿಸ್ತೀವಿ ಅಂತ ಹೇಳಿದ್ರು. ಖುಷಿ ಆಯ್ತು ನಮಗೆ. ಯಾಕಂದ್ರೆ ಇಷ್ಟು ಜಾಗಗಳಲ್ಲಿ ಮಾಡಿದ್ವಿ. ಮಡಿಕೇರಿ ರಾಜಸೀಟಲ್ ಪೊಲೀಸ್ ಅವ್ರ ಬೆಂಬಲ ಸಿಕ್ತು. ಹಾಗೆ ಮಲ್ಪೆ ಬೀಚಲ್ಲಿ ನಮಗೆ ಟೂರಿಸಂ ಸಂಬಂಧಪಟ್ಟಿರುವಂತ ಪೊಲೀಸ್ ಕಡೆಯಿಂದ ನಮಗೆ ಸಪೋರ್ಟ್ ಸಿಕ್ಕಿದೆ. ಅದು ಖುಷಿ ಆಯ್ತು ನಮಗೆ. ಸೊ ಅವರು ಒಳ್ಳೆ ಕಾರ್ಯ ಮಾಡ್ತಾ ಇದ್ದೀರಾ ಅಂತ ಕೂಡ ಹೇಳಿದ್ರು. ನಮಗೆ ಆ ಎನರ್ಜಿ ಬೇಕಷ್ಟೇನೆ. ಸೊ ತುಂಬಾ ಜನ ಅನ್ಕೋತಾರೆ, ನಾನು ಲಾಸ್ಟ್ ವಿಡಿಯೋಲ್ಲೂ ಹೇಳಿದೆ, ನಾವೇನೋ ಕಾಸು ಕೇಳ್ತಾ ಇದೀವಿ ಏನೋ ಥರ ನೋಡ್ತಾರೆ. ಏನು ಮಾಡೋಕ್ಕಾಗಲ್ಲ, ಅದೆಲ್ಲ ಆಗ್ತಾ ಇರುತ್ತೆ. ಸೊ ನಮ್ಮ ಕಾಸು ಖಂಡಿತವಾಗ್ಲೂ ಮುಂದುವರಿಯುತ್ತೆ. ಸೊ ಇದು ಮಲ್ಪೆ ಬೀಚ್. ಸೊ ಮಲ್ಪೆ ಬೀಚ್ ನೋಡ್ಕೊಳ್ಳಿ, ಬರೀ ನನ್ನ ಮಕ್ಕ ನೋಡಿದ್ರೆ ಬೋರ್ ಆಗುತ್ತೆ ನಿಮಗೆ. ನಾವು ಲಾಸ್ಟ್ ಟೈಮ್ ಬಂದಿದ್ದಕ್ಕಿಂತ ಈ ಬಾರಿ ಸ್ವಲ್ಪ ಪರವಾಗಿಲ್ಲ, ಬೀಚ್ ಕ್ಲೀನ್ ಆಗಿದೆ ನೋಡಿ. ಅಲ್ಲಿ ಲಾಂಗೆಸ್ಟ್ ವಾಕ್ ಮಾಡಿದ್ದಾರೆ ನೋಡಿ, ಅಲ್ಲಿ ಫ್ಲೋಟಿಂಗ್ ಬ್ರಿಡ್ಜ್. 150 ರೂಪಾಯಿ ಇದಕ್ಕೆ ಟಿಕೆಟು. ಸೊ ಅದೆಲ್ಲ ಹೋಗ್ಲಿಕ್ಕೆ ನಮ್ಗೀಗ ಟೈಮ್ ಇಲ್ಲ. ಓಕೆ. ಸೊ ನೋಡಿ ಮಲ್ಪೆ ಬೀಚ್ ಭಾಳ ಆ್ಯಕ್ಟಿವಿಟೀಸ್ಗಳು ಮಾಡಿಬಿಟ್ಟಿದ್ದಾರೆ ಇವಾಗೆಲ್ಲ. ಸೊ ದಕ್ಷಿಣ ಕನ್ನಡದಲ್ಲಿ ಅವೇರ್ನೆಸ್ ಕೊಟ್ಟಾಯಿತು. ಲಾಸ್ಟಿಗೆ ಒಂದು ಸ್ವಲ್ಪ ಹೊತ್ತು ಬೀಚ್ ಹತ್ರ ಕಾಲ ಕಳೆಯೋಣ ಅಂತ ಹೇಳಿ ಬೀಚಿಗೆ ಬಂದಿದ್ದೀವಿ. ಲಾಸ್ಟ್ ಟೈಮೂ ಒಳ್ಳೆ ಬೀಚ್ ಇದರಲ್ಲಿ ಕ್ಯಾಂಪೇನ್ ಮಾಡಿದ್ವಿ. ಸೊ ಈ ಸತಿ ಆರಾಮಾಗಿ ಕೂತ್ಕೊಂಡು ಸನ್ಸೆಟ್ ನೋಡುವಂಥ ಕಾರ್ಯಕ್ರಮ. ನೋಡ್ರಿ ಎಷ್ಟು ಚೆನ್ನಾಗಿದೆ ನೋಡ್ರಿ, ಅಲೆಗಳು ಸದ್ದು ಕೇಳಿಸ್ಕೊಳ್ಳಿ.